ಮುಕ್ತಿನಾಥೇಶ್ವರ. समानां सपत्नानां विशासिनीं हन्तारं शत्रूणां पतिविराजं गोपति भगवान्. ओम इदं विष्णुर्विचक्रमे वेदानि सदैव धर्ममोढमध्यपामुरे पृथ्वीष्टमे तीर्थमे स्वरश्चमे श्लोकश्चमे श्रावश्चमे श्रुतिश्चमे ज्योतिश्चमे स्वरश्चमे सहश्चमे त्रयश्चमे वाक्चमे मनुश्चमे चक्षुश्चमे दक्षश्चमे बलञ्चमे ओजश्चमे सहश्चमे आयुश्च चराचम आत्माचमे चतुश्चमे. ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇದು ಮುಕ್ತೇಶ್ವರ ಸ್ವಾಮಿ. ಇದರ ಬಗ್ಗೆ ನಮ್ಮ ಗುರುಗಳು ತಿಳಿಸ್ತಾರೆ, ತಿಳ್ಕೊಳ್ಳೋಣ. ಗುರುಗಳೇ, ತಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ ಶರ್ಮಣ ಅಂತ. ಇದ್ರ ಬಗ್ಗೆ ಸ್ವಲ್ಪ ಎಲ್ಲ ವಿವರವಾಗಿ ತಿಳಿಸಿ ಗುರುಗಳೇ. ನೋಡಿ, ಇದು ಇವಾಗ ನೀವು ಹೇಳಿರೋ ಥರ ಭಾರದ್ವಾಜ ಕ್ಷೇತ್ರ ಅಂತ. ಮುಕ್ತೇಶ್ವರ ಸ್ವಾಮಿ ಅಂದರೆ ಭಾರದ್ವಾಜ ಕ್ಷೇತ್ರ. ಯಾಕಪ್ಪ ಭಾರದ್ವಾಜ ಕ್ಷೇತ್ರ ಅಂತ ಕರೀತಾರೆ ಅಂದರೆ, ಇಲ್ಲಿ ಸಪ್ತ ಋಷಿಗಳು ತಪಸ್ಸು ಮಾಡಿರ್ತಕ್ಕಂಥ ಕ್ಷೇತ್ರ ಭಾರದ್ವಾಜ ಕ್ಷೇತ್ರ. ಆ ಸಪ್ತ ಋಷಿಗಳಲ್ಲಿ ಮುಖ್ಯವಾಗಿರ್ತಕ್ಕಂಥವರು ಭಾರದ್ವಾಜ ಮಹಾಮುನಿಗಳು. ಅವರು ಲೋಕ ಕಲ್ಯಾಣಾತ್ಮಕವಾಗಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕಂತ ಸಂಕಲ್ಪವನ್ನು ಮಾಡಿಕೊಂಡು, ಆವಾಗ ಇಲ್ಲೇನು ಇರಲಿಲ್ಲ, ಕಾಡು ಬೆಟ್ಟ ಗುಡ್ಡಗಳಿರ್ತಕ್ಕಂಥದ್ದು. ಭಗವಂತ ಇಲ್ಲಿ ನೆಲೆಸಿದರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟಿದ್ದೆ, ಸಂಕಲ್ಪ ಮಾಡಿಕೊಂಡಿದ್ದೆ. ಆವಾಗ 2000ರಿಂದ 3000 ವರ್ಷಗಳ ಇತಿಹಾಸ. ಆವಾಗ ದ್ವಾಪರ ಯುಗ ಅಂತಿದೆ. ದ್ವಾಪರ ಯುಗದಲ್ಲಿ ಪಾಂಡವರ ಮಧ್ಯಮನಾಗಿರ್ತಕ್ಕಂಥ ಅರ್ಜುನನ ಕೈಯಲ್ಲಿ ಈ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಸಿರ್ತಕ್ಕಂಥದ್ದು. ಪ್ರಸಿದ್ಧಿಯಾಗಿ ಭಗವಂತ ಎಲ್ಲರ ಸಂಕಷ್ಟಗಳನ್ನು ಪರಿಹಾರ ಮಾಡಿ ಭಗವಂತ ಇಲ್ಲೇ ನೆಲೆಸಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಈ ಕ್ಷೇತ್ರವನ್ನು ಪರಿಪಾಲನೆ ಮಾಡಿರ್ತಕ್ಕಂಥದ್ದು ಭಾರದ್ವಾಜ ಮಹಾಮುನಿಗಳು. ಅವರ ಸಂಕಲ್ಪದಂತೆ ಅವತ್ತಿಂದ ಇವತ್ತರೆಗೂ ಕೂಡ ಜಗತ್ಪ್ರಸಿದ್ಧಿಯಾಗಿರ್ತಕ್ಕಂಥ ಕ್ಷೇತ್ರ ಈ ಭಾರದ್ವಾಜ ಕ್ಷೇತ್ರ. ಇಲ್ಲಿ ವಿಶೇಷವಾಗಿ ಪ್ರತಿ ಸೋಮವಾರ ವಿಶೇಷವಾಗಿರ್ತಕ್ಕಂಥ ಪೂಜೆಗಳು, ಅದು ಕಾರ್ತೀಕ ಮಾಸ, ಶಿವರಾತ್ರಿ, ಈ ರೀತಿಯ ಬೇರೆ ಬೇರೆ ರೀತಿಯಲ್ಲಿ ಭಗವಂತನನ್ನು ವಿಶೇಷ ಪೂಜೆಗಳು. ಯಾಕಂದರೆ ಈಶ್ವರ ಅಲಂಕಾರ ಪ್ರಿಯ, ಅಭಿಷೇಕ ಪ್ರಿಯ ಅಂತ ಕರೀತಾರೆ. ಅದಕ್ಕೋಸ್ಕರ ಭಗವಂತನಿಗೆ ನಾನಾ ರೀತಿಯಾಗಿರ್ತಕ್ಕಂಥ ಅಭಿಷೇಕ ಅಲಂಕಾರಗಳನ್ನು ಮಾಡಿ ಭಗವಂತನನ್ನು ಸಂತೃಪ್ತಿಪಡಿಸಿ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಬೇಕು ಅಂತ ನಾವು ಭಗವಂತನಿಗೆ ಪೂಜೆಯನ್ನು ಮಾಡ್ತಾ, ವಿಶೇಷ ರೀತಿಗಳಲ್ಲಿ ಪೂಜೆಗಳನ್ನು ಮಾಡ್ತಾ, ಇಲ್ಲಿ ಅಭಿಷೇಕ, ರುದ್ರಾಭಿಷೇಕ, ಏಕಾದಶಿ ವಾರ, ಏಕವಾರ, ಶತರುದ್ರಾಭಿಷೇಕ ಅಂತ ಬೇರೆ ಬೇರೆ ರುದ್ರಾಭಿಷೇಕಗಳನ್ನು ಭಗವಂತನಿಗೆ ಸೇವೆಗಳಾಗಿ ಕೊಡ್ತಾರೆ. ಹಾಗೂ ಆ ರೀತಿಯಲ್ಲಿ ಕೂಡ ಭಕ್ತ ಮಹಾದೇವರು ಇಲ್ಲಿ ಬಂದು ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ. ಅವತ್ತಿಂದ ಕೂಡ ಇವತ್ತಿನವರೆಗೂ ಕೂಡ ಭಕ್ತ ಮಹಾಶಯರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ನೋಡಿ, ಇಲ್ಲಿ ಬರ್ತಕ್ಕಂಥ ಇದು ಕಾರ್ತೀಕ ಮಾಸದಲ್ಲಿ ಅತಿ ಹೆಚ್ಚಿನ ಪೂಜೆಗಳು, ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ನೀವು ಕೂಡ ಈ ಭಗವಂತನ ದರ್ಶನವನ್ನು ಪಡೆದು ಕೂಡ ಒಳ್ಳೆಯದಾಗಬೇಕು ಅಂತ ಖಂಡಿತ ಗುರುಗಳೇ ಪ್ರಾರ್ಥನೆ. ಇದು ರಥೋತ್ಸವ ಯಾವ ಇಲ್ಲಿ? ರಥೋತ್ಸವ ಪ್ರತಿ ಕಾರ್ತೀಕ ಮಾಸದ 3ನೇ ವಾರದಲ್ಲಿ ರಥೋತ್ಸವ ಅಂತ ಮಾಡ್ತಾರೆ. ಮತ್ತು ಪ್ರಾಕಾರೋತ್ಸವ ಪ್ರತಿ ಸೋಮವಾರ ಕೂಡ ಇರುತ್ತೆ. ಪ್ರತಿ ಸೋಮವಾರ ಭಗವಂತನಿಗೆ ರುದ್ರಾಭಿಷೇಕ ವಿಶೇಷವಾಗಿ ನಡೀತಕ್ಕಂಥದ್ದು, ರುದ್ರ ಪಾರಾಯಣ ಆಗ್ತಕ್ಕಂಥದ್ದು, ಬೇರೆ ಬೇರೆ ರೀತಿಗಳಲ್ಲಿ ಪ್ರಾರ್ಥನೆಗಳು ಮಾಡ್ತಕ್ಕಂಥದ್ದು, ಭಗವಂತನ ಸಂತೃಪ್ತಿಪಡಿಸಿ ಲೋಕ ಕಲ್ಯಾಣಾರ್ಥವಾಗಿ ನಡೀತಕ್ಕಂಥ ಈ ಕೆಲಸಗಳಲ್ಲಿ ಅವತ್ತಿಂದ ಇವತ್ತರೆಗೂ ಕೂಡ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗ್ತಾ ಇದೆ. ಇಲ್ಲಿ ಬಂದಿರತಕ್ಕಂಥವರು ಯಾರು ಒಂದು ಸಾರಿ ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡ್ರು ಕೂಡ 100 ಸಾರಿ ಹೇಳ್ತಕ್ಕಂಥ ಒಂದು ಫಲ. ಒಂದು ಸಾರಿ ಅಭಿಷೇಕ ಮಾಡಿಸಿದ್ರೆ ಪೂರ್ವಜನಲ್ಲಿ ಮಾಡಿರ್ತಕ್ಕಂಥ ಒಂದು ಪಾಪಗಳ ಒಂದು ಪರಿಹಾರ ಕೂಡ
ಈ ಇಲ್ಲಿ ಅಭಿಷೇಕ ಮಾಡೋದ್ರಿಂದ ಪಡಿಬಹುದು. ಅದೇ ರೀತಿಯಾಗಿ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ, ರುದ್ರಾಭಿಷೇಕ ಉಂಟು. ಅದೇ ರೀತಿ ಶಾಶ್ವತ ಅನ್ನದಾನ, ಶಾಶ್ವತ ಪೂಜೆ ಅಂತ ಕೂಡ ಮಾಡ್ತಾರೆ. ಶಾಶ್ವತ ಪೂಜೆ ಅಂದರೆ ಒಂದು ಸಾರಿ ಶುಲ್ಕವನ್ನು ಕಟ್ಟಿ ಅವರಿದರಲ್ಲಿ ಇದರಾದರೆ ಅವರಿಗೆ ಪ್ರತಿ ವರ್ಷ ಅವರ ಹೆಸರಲ್ಲಿ ಕೂಡ ಪೂಜೆ ನಡೀತಾನೆ ಇರುತ್ತೆ. ಅವರ ಹೆಸರಲ್ಲಿ ಸಂಕಲ್ಪ ಆಗ್ತಾ ಇರುತ್ತೆ. ಪ್ರತಿ ವರ್ಷ ಕೂಡ ಇಂಥ ದಿವಸ ಅಂತ ಅವರಿಗೆ ಅವರ ಹೆಸರಲ್ಲಿ ಪೂಜೆಯನ್ನು ಮಾಡಿಸ್ಬೇಕಂದ್ರೆ ನಿಗದಿಪಡಿಸಿ ಒಂದು ತಾರೀಖನ್ನು ಕೊಟ್ಟರೆ ಪ್ರತಿ ವರ್ಷ ಅದೇ ತಾರೀಕಿಗೆ ಅವರ ಹೆಸರಲ್ಲಿ ಪೂಜೆ ಆಗ್ತಾ ಇರುತ್ತೆ. ಅವರಿಗೆ ಇಲ್ಲಿ ವಿಶೇಷವಾಗಿ ಪ್ರಸಾದ ಕೂಡ ಸಿಗತ್ತೆ. ನಮಸ್ಕಾರ ಗುರುಗಳೇ, ನಮಸ್ಕಾರ. ಥ್ಯಾಂಕ್ ಯು. त्र्यम्बकं यजामहे सुगन्धिं पुष्टिवर्धनं उर्वारुकमिव बन्धनान् मृत्योर्मुक्षीयमामृतात्. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.